ಲಕ್ಷ್ಮಣ್ ಸವದಿ ಉಪಮುಖ್ಯಮಂತ್ರಿ ಇದ್ರು, ಅನೇಕ ಸಲ ಶಾಸಕರು ಕೂಡ ಆಗಿದ್ರು, MLC ಆಗಿ ಉಪಮುಖ್ಯಮಂತ್ರಿ ಆದ್ರು. ಆದ್ರ ಇವ್ರು ಏನ್ ಮಾಡ್ತಾ ಇದಾರೆ, ತಮ್ಮ ಮಗನನ್ನೇ ಬೆಳೆಸ್ತಾ ಇದಾರೆ, ಚಿದು ಸೋನಿಯನ್ ಬೆಳೆಸ್ತಾ ಇದಾರೆ. ಸುವರ್ಣಸೌಧದ ಏನ್ ಅಧಿವೇಶನಕ್ಕೆ ಬಂದಾರ ಅವ್ರು ಬೋರ್ಡ್ ನೋಡ್ರಿ, ಚಾಮರಾಜ ರೋಡ್ಗೆ ಹೋಗಿ ದೊಡ್ಡ ಲಕ್ಷಾಂತರ ರೂಪಾಯಿ ಖರ್ಚು. ಅಲ್ಲಿ ಯಾರಿದಾರೆ, ಲಕ್ಷ್ಮಣ್ ಸವದಿ ಮತ್ತು ಚಿದು ಸೌದಿಯಾನ್, ಚಿದಾನಂದ್ ಸೌದಿ. ಯಾರಿವರು ಕೇಳಬೇಕಲ್ಲ. ಯುವ ನೇತಾರರು ಅಂತ, ಕಾಂಗ್ರೆಸ್ ಪಕ್ಷದ ಯುವ ನೇತಾರರು ಅಂದ್ರೆ ಬಿಜೆಪಿ ಪಕ್ಷದ ಯುವ ನೇತಾರರಾಗಿ ಬದಲಾವಣೆ ಆದರು. ಇವರು ಅನೇಕ ಉದ್ಘಾಟನೆಗಳಲ್ಲಿ ಹೋಗ್ತಾ ಇದ್ದಾರೆ. ಒಬ್ರು ಹೇಳಿದ್ರು, ಕೇವಲ ಜಾರಕಿಹೊಳಿ ಸಹೋದರರ ಮಕ್ಕಳ ಬಗ್ಗೆ ಮಾತಾಡ್ತಾರೆ ಅಂತೇಳಿ. ಅಮರನಾಥ್ ಜಾರಕಿಹೊಳಿ ಯಾರು ಅಂತ ಕೇಳ್ತಾರೆ ಅಂತೇಳಿ ಅವ್ರು ಕೇಳಿದ್ರು. ಅವ್ರು ಗೋಕಾಕದವ್ರು, ಇಲ್ಲಪ್ಪ ನನ್ಗೆ ಗೊತ್ತಿಲ್ಲ ಹೇಳಂತಂದ. ಚಿದು ಸೌದೆ ಬಗ್ಗೆ ಮಾತಾಡಿ, ಮುನಾಳಿ ಹೆಬ್ಬಾರ್ಕರ್ ಬಗ್ಗೆ ಮಾತಾಡಿ ಅಂತಂದ್ರು. ನಾವು ಯಾರು ಪರವಾಗಿಲ್ಲ, ಯಾರು ವಿರುದ್ಧ ಇಲ್ಲ. ಕೆಲವೊಂದು ಜನ ತಿಳ್ಕೊಂಡ್ರೆ ಜಾರಕಿಹೊಳಿ ಸಹೋದರ ವಿರುದ್ಧ ಅಂತ. ಇಲ್ಲ, ಅವ್ರು ಏನ್ ಮಾಡಿರ್ತಾರಲ್ಲ ಪಡ ಅದನ್ನು ನೇರವಾಗಿ ಹೇಳೋರಷ್ಟೇ, ಎದು ಬಿಟ್ಟು ಏನೂ ಇಲ್ಲ. ಹಾಗಾದ್ರೆ ಚಿದು ಸೌದಿ ಯಾರು? ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ, ಅಧಿಕೃತ ಕಾರ್ಯಕ್ರಮಗಳು. ಇಲ್ಲಿ ಪ್ರೋಟೋಕಾಲ್ ಎಲ್ಲಿ ಹೋಯ್ತು? ನಾವು ಲಕ್ಷ್ಮಣ್ ಸವದಿ ಅವ್ರು ಕೇಳ್ತೇವೆ. ಗಜಾನನ ಮಂಗಸೂಳಿ ಅವರು ಎಂತ ಲೀಡರು, ಕಾಂಗ್ರೆಸ್ ಲೀಡರು, ಕಾಂಗ್ರೆಸ್ ಪಕ್ಷವನ್ನ ಗಟ್ಟಿಗೊಳಿಸಿದವರು ಅವರು. 60,000 ಮತ ತೆಗೆದುಕೊಂಡ್ರು 2019 ಬೈ ಎಲೆಕ್ಷನ್ದಲ್ಲಿ. ನಂತರ ನಿಮ್ಮ ಮತ ಬಿಟ್ಟುಕೊಟ್ರು 2023ರಲ್ಲಿ. ಅಲ್ಲಿ 76,122 ವೋಟ್ ಲೀಡ್ ಕೊಟ್ರು. ಯಾರು ಕೊಟ್ರು? ಅವ್ರು ಕೊಟ್ರು. ನಂತರ ಸಿದ್ಧಾರ್ಥ್ ಸಿಂಗೆ ಅವ್ರು ಕಾಂಗ್ರೆಸ್ ಮುಖಂಡರು. ಇವ್ರು ಯಾರು ನಿಮ್ ಕಣ್ಣಿ ಕಾಣಂಗಿಲ್ಲ? ಅವ್ರು ಯಾರಾದ್ರೂ ಇಬ್ಬರು ಫೋಟೋ ಹಾಕಿ ಸುವರ್ಣಸೌಧ ಅಧಿವೇಶನಕ್ಕೆ ಬರ್ತಂತ ಎಲ್ಲ ಗಣ್ಯರಿಗೆ ಸ್ವಾಗತ ಅಂತ ಹೇಳ್ಬೇಕಾಗಿತ್ತು. ಅದು ನೀವೇ ಬೆಳೆಸೋರು, ನಿಮಗೆ ಬೇಕೆಲ್ಲ ಫ್ಯಾಕ್ಟ್ರಿ ನಿಮಗೆ ಬೇಕು. ಮತ್ತಿಲ್ಲಿ ಸುವರ್ಣಸೌಧದಲ್ಲಿ ರೈತರ ಬಗ್ಗೆ ಮೊಸಳೆ ಕಣ್ಣೀರು ನಿಮ್ದು ಪ್ರತಿ ವರ್ಷ. ಅಲ್ಲಿ ಗುರ್ಲಾಪುರ ಹೋರಾಟಕ್ಕೆ ಹೋಗಿ ಅಲ್ಲಿ ಏನು ಮಾತಾಡಲಿಲ್ಲ. ನಿಮ್ಮ ಸಕ್ಕರೆ ಫ್ಯಾಕ್ಟ್ರಿ ಎಷ್ಟು ಅನ್ಯಾಯ ಆಗ್ತಾ ಇದೆ ಗೊತ್ತಿದೆ. ಹೇಳೋದೊಂದು ಮಾಡೋದೊಂದು. ಲಕ್ಷ್ಮಣ್ ಸವದಿ ಅವ್ರದ್ದು. ಸೌದಿಯವ್ರು ನಾವು ಕೇಳ್ತೆ, ಚಿದಾನಂದ ಸೌದಿಯನ್ನು ಯಾಕೆ ಬೆಳೆಸತ್ತೀರಿ? ಬೆಳೆಸ್ರಿ ಬೇಡ ಅನ್ನಂಗಿಲ್ಲ. ಉಳಿದವ್ರು ಪಕ್ಷದವರೆಲ್ಲರೂ ಹೋದ್ರು. ಅತ್ರಿಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಾರಾಜಾಗಿದ್ದಾರೆ. ಬೆಳಿಗ್ಗೆ ಒಂದು ವಿಡಿಯೋ ಮಾಡಿದ್ದು. ಅವರಷ್ಟಲ್ಲ, ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಅಥವಾ ಬೆಳಗಾವಿ ನಗರದಲ್ಲಿರ್ತಕ್ಕಂಥ 30 ವರ್ಷ 40 ವರ್ಷದಿಂದ ಹೋರಾಟ ಮಾಡಿದಂತ, ಪಕ್ಷವನ್ನು ಕಟ್ಟಿದಂತ, ತಳಮಟ್ಟದ ಸಂಘಟನೆ ಮಾಡಿದಂತ ಕಾಂಗ್ರೆಸ್ ಕರ್ತರು ಎಲ್ಲ ಮಾಯ ಆಗಿಬಿಟ್ಟಿದ್ದಾರೆ. ಇವ್ರ ಕಣ್ಣಿಗೆ ಯಾರು ಕಾಣಂಗಿಲ್ಲ. ಇವ್ರ ಮಕ್ಕಳೇ ಇವರೇ ಬೇಕು, ಇವ್ರ ಮಕ್ಕಳೇ ಬೇಕು, ಇವ್ರ ತಮ್ಮ ಬೇಕು, ಇವ್ರ ಅಣ್ಣ ಬೇಕು, ಬೇರೆಯವ್ರು ಏನೂ ಕಾಣೋದಿಲ್ಲ. ರೀ ಗಜಾನನ ಮಂಗಸೂಳಿ ಅವರು ಎಂತ ಲೀಡರ್ ಅವರು. 35 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಗಟ್ಟಿಗೊಳಿಸಲಿಕ್ಕೆ. ಇಲ್ಲದ ಕಾಂಗ್ರೆಸ್ ಪಕ್ಷ ಎಲ್ಲಿತ್ತು? ಲಕ್ಷ್ಮಣ ಸವದಿ ಎಲ್ಲಿದ್ರು? ಬಿಜೆಪಿದಾಗಿದ್ರು. ಈಗ ಕಾಂಗ್ರೆಸ್ಗೆ ಬಂದ್ರು, ಇನ್ನು ಮತ್ತೆ ಬಿಜೆಪಿ ಹೋಗ್ತಾರೆ. ಮತ್ತೆ ಜನ ಹಂಗ ನೋಡ್ಕೊತ್ಕೊಂಡು ಬಿಜೆಪಿ ಜೊತೆ ಹೋಗೋದಷ್ಟೇ ಅಲ್ಲ, ಕಾಂಗ್ರೆಸ್ ಕಾರ್ಯಕರ್ತನ ಕರ್ಕೊಂಡು ಹೋಗ್ತಾರ. ಸಿದ್ಧ ಜಾರಕಿಹೊಳಿ ಇದನ್ನ ಗಮನಿಸ್ಬೇಕು. ಅತನಿ ಬಗ್ಗೆ ಸಿದ್ಧ ಜಾರಕಿಹೊಳಿ ಬಹಳ ಮುತುವರ್ಜಿ ವಹಿಸ್ಬೇಕು ನೀವು. ಸಿದ್ಧಾರ್ಥ್ ಸಿಂಗ್ ಆಗಲಿ ಅಥವಾ ನಮ್ಮ ಗಜಾನನ ಮಂಗಸೂಳಿ ಆಗಲಿ, ಅವ್ರು ಎಷ್ಟು ಪರಿಹಾರ ಕೊಡ್ಸಲ್ ನಂಬರ್ 1. ರೈತರ ಬಗ್ಗೆ ಕಾಳಜಿ ಇದೆ. ನಿರಾಶ್ರಿತರ ಕೇಂದ್ರಗಳನ್ನು ತೆಗೆದಿದ್ದಾರೆ, ರಗ್ ಕೊಟ್ಟಿದ್ದಾರೆ. ಕೊರೋನಾ ಪೀಡದಲ್ಲಿ ಫುಡ್ ಪ್ಯಾಕೆಟ್ ಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರೆ ಅವ್ರು ಹೇಳಕ್ ಹೋದ್ರೆ ದೊಡ್ಡ ಇತಿಹಾಸ ಇದೆ. ಆದ್ರೆ ಅವ್ರ ಬಗ್ಗೆ ಹೇಳ್ತಾ ಇಲ್ಲ. ಚಿದು ಸೌದಿ ಯಾರು? ಇವ್ರನ್ನ ಯಾಕೆ ಬೆಳೆಸತ್ತೀರಿ ನೀವು? ಇನ್ನು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾಡ್ರನ್ನ ಹೇಳಿಕ್ ಬರಂಗಿಲ್ಲ. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾಡ್ತೀರಿ ನೀವು, ಯಾಕಂದ್ರೆ ಎಲ್ಲರೂ ಇಲ್ಲಿ ಗೌನ ಅಲ್ಲ. ಈ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಮಗನನ್ನ ಅಲ್ಲಿ ಇಲ್ಲಿ ಉದ್ಘಾಟನೆ ಕರೆಸ್ತಾ ಇದಾರೆ. ಗುಡಿ ಗುಂಡಾರಗಳೇ ಅಲ್ಲೋ ರಸ್ತೆ ಮೇಲೆ. ಇವ್ರು ಯಾರು? ಮುನಾಳಿ ಹೆಬ್ಬಾಳ್ಕರ್ ಯಾರು? ಏನು MLC ನಾ, MP ನಾ, ಏನ್ ಜನಪ್ರಿಯನಾ, ZP ನಾ, TP ನಾ? ಯಾರು ಇವರು? ಮತ್ತೆ ಅವ್ರನ್ನ ಬೆಳೆಸ್ಬೇಕೆ? ಅವರು ಯುವ ಘಟಕದ ಅಧ್ಯಕ್ಷ ಆದ್ರೆ ಆಗ್ಬಹುದು, ಆಶ್ಚರ್ಯ ಇಲ್ಲ. ಬೇರೆಯವ್ರು ಏನ್ ಕಾಣಂಗಿಲ್ಲ. ಅದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಮರ್ತು ಬಿಡ್ರಿ, ಕಾಂಗ್ರೆಸ್ ಪಕ್ಷವನ್ನು ಮರ್ತು ಬಿಡ್ರಿ. TP ZP ದಲ್ಲಿ ಯಾರು ಟಿಕೆಟ್ ಕೇಳಕ್ ಹೋಗ್ಬೇಡ್ರಿ. ಅವರ ಬಂದು ಪ್ರಚಾರ ಮಾಡ್ಲಿ. ಅವ್ರ ತಮ್ಮ ಚಮಚಗಳನ್ನ ಕೂಡಿಸಲಿ ಎಲ್ಲ ಕ್ಷೇತ್ರಕ್ಕೆ, ಬೆಳಗಾವಿ ಗ್ರಾಮೀಣ ಮತ್ತು ಅಥಣಿಯಲ್ಲಿ. ವಿಶೇಷವಾಗಿ ಇವ್ರ ಮಕ್ಕಳನ್ನ ಹೆಚ್ಚು ಪ್ರೀತಿ. ಅಲ್ಲಿ ನೋಡ್ರೆ ದೊಡ್ಡ ಫೋಟೋಗಳು ಸುವರ್ಣಸೌಧದಲ್ಲಿ ಲಕ್ಷಾಂತರ ರೂಪಾಯಿ ಜಾಹೀರಾತು ಇವ್ರದ್ದು. ಕಟ್ಬಿಟ್ರು. ಚಂದ್ರ ಹೆಟ್ಟಿಗಳಂತ ಫೋಟೋ, ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಫೋಟೋ, ಮುನಾಳಿ ಹೆಬ್ಬಾಳ್ಕರ್ ಒಂದು ಫೋಟೋ, ಮತ್ತೆ ಎಲ್ಲ MLA ಅಲ್ಲ, ಎಲ್ಲ ಮಿನಿಸ್ಟರ್ಗಳೊಂದು ಫೋಟೋಗಳು. ಇಲ್ಲಿ ಬೆಳಗಾವಿಯಿಂದ ಹಿಡ್ಕೊಂಡು ಸಾಮರಾ ವಿಮಾನ ನಿಲ್ದಾಣ 25 ಲಕ್ಷದ ಮೇಲೆ ಹೆಚ್ಚು ಖರ್ಚು ಮಾಡಿದ್ದಾರೆ ಬರೀ ಡಿಜಿಟಲ್ ಬೋರ್ಡ್. ಇವ್ರಿಗೆ ಆ ಕಾರ್ಯಕರ್ತರ ನೆನಪಾಗ್ಲಿಲ್ಲ? ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ಲೀಡರ್ ಇವ್ರ ಮನೆಯಲ್ಲಿ ಏನಾದ್ರು ಕಾಂಗ್ರೆಸ್ ಚಿಹ್ನೆ ಇದೆಯಾ? ಲಕ್ಷ್ಮೀ ಹೆಬ್ಬಾಳ್ಕರ್ ಮನೆಯಲ್ಲಿ ಮುನಾಳಿ ಹೆಬ್ಬಾಳ್ಕರ್ ಬೆಳೆಸೋರು ಅಂತ. ಅಚಾನಕ್ ಟಿಕೆಟ್ ತಂದ್ರು, MP ಟಿಕೆಟ್. ಸೋಲ್ಸಿರು ಆ ಮಾತು ಬೇರೆ.
ಆದ್ರೆ ಯಾರು ಏನೂ ಇಲ್ಲ. ಇವ್ರ ಮನೆ ಅಂತ ತಿಳ್ಕೊಂಡಾರ ಕಾಂಗ್ರೆಸ್ ಪಕ್ಷ ಅಂದ್ರೆ ಇವ್ರ ಮನೆ. ಇವ್ರ ಮನೆಯಾಗ ಎಲ್ಲ ಕಾಂಗ್ರೆಸ್ ಪಕ್ಷ, ಹಿಂದೆ ಇವ್ರ ಮನೆಯಾಗ ಅಲ್ಪಸಂಖ್ಯಾತರು ಪಾಪ ಅವ್ರು ಓಟ್ ಹಾಕ್ತಾರೆ, ಅನಿವಾರ್ಯ ಇಲ್ಲ, ಬಿಜೆಪಿ ಬೇಡಾಗೈತೆ ಅವ್ರಿಗೆ. ಅಲ್ಲಿ ಅಥಣಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ನಾರಾಜಿದ್ದಾರೆ, ಇಲ್ಲಿ ಬೆಳಗಾವ್ ಗ್ರಾಮೀಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ನಾರಾಜಿದ್ದಾರೆ. ಇವ್ರಿಗೆ ನಿಗಮ ಮಂಡಳಿ ಸ್ಥಾನ ಇಲ್ಲ. ಹಂಗ ನೋಡಿ ಗಜಾನನ ಮಂಚೂಳಿ ಅವ್ರಿಗೆ ದೊಡ್ಡ ಹುದ್ದೆ ಕೊಡ್ಬೇಕಾಗಿತ್ತು. ಈಗ ನಿಗಮ ಮಂಡಲದಲ್ಲಿ ಏನೋ ಇಟ್ಟಿರ್ಬೇಕು, ಯಾವುದೋ ಒಂದು ಥರ್ಡ್ ಕ್ಲಾಸ್ ಕಂಪನಿ ಇರ್ತೈತ್ಲಾ, ಆ ಕಂಪನಿ ಏನೋ ಅಧ್ಯಕ್ಷ ಮಾಡಿರ್ತಾರೆ, ಅದರ ಅನುದಾನ ಇರಂಗಿಲ್ಲ. ಮಧ್ಯ ಸಂಯಮ ಮಂಡಳಿ ಅಂತನ್ರಿ, ನಾರು ಅಭಿವೃದ್ಧಿ ಮಂಡಳಿ ಅಂತಾರೆ, ಗೊತ್ತನೇ ಇರಂಗಿಲ್ಲ, ಅದ್ರ ಅಧ್ಯಕ್ಷ ಮಾಡಿರ್ತಾರೆ, ಅಲ್ಲಿ ಅನುದಾನ ಇರಂಗಿಲ್ಲ. ಏನ್ ನಡೆದಿದೆ ಕಾಂಗ್ರೆಸ್ ಪಕ್ಷದಲ್ಲಿ? ಮುಂದಿನ ಸಲ ಬಿಜೆಪಿ ಅವರು ಏನು ಮಾಡಬೇಡ್ರಿ, ಏನು ಮಾಡಿ ಸುಮ್ಮನೆ ಇದ್ದು ಬಿಡ್ರಿ. ನೀವು ಸುಮ್ಮನೆ ಇದ್ರೆ 18ಕ್ಕೆ 11 ಸೀಟ್ ನಿಮ್ಮ ಆಗ್ತಾವ, ಉಳಿದ ಅವ್ರು ಆಗ್ತಾವ. ಅವರು ಅಂದ್ರೆ ವೈಯಕ್ತಿಕವಾಗಿ ಆರಿಸಿ ಬರ್ತಾರ, ಅವ್ರು ಪಕ್ಷದ ಮೇಲೆ ಇಲ್ಲ. ಇವ್ರ ಪಕ್ಷ ಗೌನನ, ಪಕ್ಷಕ್ಕೆ ಏನು ಸಂಬಂಧ ಇಲ್ಲ. ಹಂಗಂದ್ರೆ ಕಾರ್ಯಕರ್ತರು ಯಾಕೆ ದುಡಿಯತ್ತೀರಿ? ಯಾರು ದುಡಿಯಕ್ಕೆ ಹೋಗ್ಬೇಡ್ರಿ. ಗ್ಯಾರಂಟಿ ಹಂಚಿರಿ, ಮನೆಗೆ ಹೋಗಿ ಹಂಚಿರಿ, ಗ್ಯಾರಂಟಿಯಿಂದ ನಾವು ಕೊಡ್ತೇವೆ ಅಂತ ಕೊಟ್ರಿ. ಈ ಸಲ ಗ್ಯಾರಂಟಿ ಕೈ ಹಿಡಂಗಿಲ್ಲ. ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಇವ್ರನ್ನ ಕೈ ಹಿಡಂಗಿಲ್ಲ. ಮೊದಲು ನೀವು ಅನ್ಬೋದು ಕಾಂಗ್ರೆಸ್ ವಿರೋಧಿ ಅಂತ. ನಾವು ಕಾಂಗ್ರೆಸ್ ವಿರೋಧ ಇಲ್ಲ, ಬಿಜೆಪಿ ವಿರೋಧ ಇಲ್ಲ. ಯಾರು ಏನು ಮಾತಾಡಿದ್ರೆ ಅವ್ರು ಮಾತಾಡ್ಬೇಕು. ಮತ್ತು ಇವರು ನಾಪತ್ತೆ ಮತ್ತು ತಪ್ಪು ಉತ್ತರನು ಕೊಟ್ಟಿದಾರ. ಲಕ್ಷ್ಮೀ ಹೆಬ್ಬಾಳ್ಕರ್ ಅಲ್ಲಿ ಗೃಹಲಕ್ಷ್ಮಿ ಬಗ್ಗೆ ತಪ್ಪು ಉತ್ತರ ಕೊಟ್ಟು ಹೇಳೋದು, ಒಂದು ಅರ್ಧ ತಾಸು ಹಾಳಾಯ್ತು, ಸಭೆಯನ್ನು ಮುಂದೂಡೋಂಥ ಪರಿಸ್ಥಿತಿ ಬಂತು. ನಾಗರಾಜ್ ಯಾದವ್ ಮಾತ್ರ ಭಾಳ ಬೆಸ್ಟ್ ಮಾತಾಡೋರು. ಕಾಂಗ್ರೆಸ್ ಪಕ್ಷ ಅಂದ್ರೆ ಗಟ್ಟಿ ಪಕ್ಷ, ನಾನು ಕಾಂಗ್ರೆಸ್ಸಿಗ, ನಾನು ಖರ್ಗೆ ಅವರು ನಮ್ಮ ಗುರು, ಸಿದ್ದರಾಮಯ್ಯ ನಮ್ಮ ಗುರು. ಹಂಗೆ ಯಾರು ಅಂತಾರೀಗ? ನಾಗರಾಜ್ ಯಾದವ್ ಇವು ಭಾಷಣ ಮಾಡಿದ್ರು 25 ನಿಮಿಷ ಮಾಡಿದ್ದಾರೆ. ಹೊರಟಿವರೇ ಕೇಳಿ ನಮ್ಮ ಭಾಷಣ ಅಂತ ಎಲ್ಲ ವಿರೋಧ ಪಕ್ಷದ ದಂಗಾಗಿ ಹೋಯ್ತು. ಸ್ವಾಮಿ ನಮಗೇನು ತಿಳಿಯಂಗಿಲ್ಲ ಅಂತ ನೀವು ತಿಳಿಯಂದು ಗಪ್ ಕೊಡ್ರಿ. ನಮ್ಮದು ಹೆಲಿಕಾಪ್ಟರ್ ಸ್ಪೀಡ್ ವರ್ಕ್, ಸಿದ್ದರಾಮಯ್ಯ ಅವ್ರದ್ದು ಬುಲೆಟ್ ಟ್ರೈನ್ ವರ್ಕ್ ನಮ್ಮದು. ಹಂಗೆ ಮಾತಾಡೋರು ನಾವು. ಉತ್ತರ ಕನ್ನಡ ಬಗ್ಗೆ ನಮಗೆ ಭಾಳ ಅಭಿಮಾನ ಇದೆ. ಕಲ್ಯಾಣ ಕರ್ನಾಟಕ ಮಾತಾಡೋರು, ಉತ್ತರ ಕನ್ನಡ ಮಾತಾಡ್ರು, ಇಲ್ಲಿ ಬೆಳಗಾವಿ ಅಧಿವೇಶನ ಬಗ್ಗೆ ಸಂಪೂರ್ಣವಾಗಿ ಮಾತಾಡು. ಹಂಗೆ ಲಕ್ಷ್ಮಣ ಸವದಿ ಏನು ಮಾತಾಡ್ರು? ಕಬ್ಬಿನ ಅಂತ ಏನು ಕಬ್ಬಿನ 2 ವರ್ಷ ಮಾತಾಡ್ತಾರೆ. ಅಲ್ಲೇ ಮುಖ್ಯಮಂತ್ರಿ ಹಿಡಿಬೇಕಾಗಿತ್ತು. ನೀವು ಉಪಮುಖ್ಯಮಂತ್ರಿ ಅವಾಗ ಡಿಜಿಟಲ್ ಯಂತ್ರಗಳನ್ನು ಕೊಡಿಸ್ಲಿಲ್ಲ ನೀವು ಕಾರ್ಖಾನೆಗಳ ಮುಂದೆ ಅಥವಾ ಹೊರಗೆ ಎಲ್ಲ ಅಧಿಕಾರ ಹೋದ ನಂತರ ಮಾತಾಡೋರು ಇವರು. ಮತ್ತು ಇವ್ರು ಬಿಜೆಪಿ ಖಂಡಿತ ಹೋಗ್ತಾರೆ, ನೋಡ್ಕೋತಾ ಇರಿ ನೀವು. ಅಥಣಿ ಕಾರ್ಯಕರ್ತರು ಭಾಳ ಜಾಗೃತಿಯಿಂದ ಕೆಲಸ ಮಾಡ್ಬೇಕೀಗ. ಎಲ್ಲಿ ಮೇಲೆ ಟಿಕೆಟ್ ಕೊಟ್ರಂದು ಇವ್ರನ್ನ ಆರಿಸ ತರೋದು ಕೆಡಬೇಕಾಗಿತ್ತು. ನಿಮ್ ತಪ್ಪದು. ಗಂಜಾನ ಮಂಗಸೂಳಿ ಅವ್ರೆ ನಿಮ್ ತಪ್ಪದು. ಸಿದ್ಧಾರ್ಥ ಜಯಸಿಂಗ್ ಅವ್ರೆ ನಿಮ್ ತಪ್ಪದು. 76,122 ಲೀಡ್ ಕೊಟ್ಟಿದ್ರಿ. ನಿಮ್ಮನ ಮೂಲಿಗುಂಪ ನಿಮ್ದು ಅಷ್ಟೇ ಅಲ್ಲ, 15-20 ಕಾರ್ಯಕರ್ತರ ಹೆಸರು ಬೇಡ. ಇಲ್ಲಿ ಕೂಡ ಬೆಳಗಾವಿ ಗ್ರಾಮೀಣದಲ್ಲಿ ಲಕ್ಷ್ಮೀಪ್ಪ ತಮ್ಮ ಮಗನ ಬೇಕು, ತಾವ ಬೇಕು, ತಮ್ಮನ MLC ಆಗ್ಬೇಕು. ಯಾರು ಇಲ್ಲ ಟಿಕೆಟ್ ತರ್ತಾರ, ಯಾರಿಗೂ ಕೇಳಿರ್ಲಿಲ್ಲ. ಅಲ್ಲಿ ಮಂತ್ರಿ ಮಾಡ್ಲಿಲ್ಲ ಅವ್ರು ಹೋಗ್ತಾರ, ಇಲ್ಲಿ ಇವರು ಮಂತ್ರಿ ಕಸ್ಕೊಂಡ್ರ ಇವ್ರು ಹೋಗ್ತಾರ ಬಿಜೆಪಿಗೆ. ಅವ್ರ ಮನೆಯಲ್ಲಿ ಎಲ್ಲಿ ಯಾವ್ದು ಬೇಕಾದ ಚಿನ್ನ ಹಾಕ್ತಾರ, ಮುಗೀತು. ಕಾರ್ಯಕರ್ತರು ನೀವು ಬಹಳ ಆರಾಮಾಗಿರ್ಬೇಕು. ನಿಮ್ಮಲ್ಲಿ ಜಗಳ ಹಚ್ಚಿರ್ತಾರೆ, ಇವ್ರು ಹಚ್ಚಿರ್ತಾರ, ಇವರೆಲ್ಲ ಮತ್ತೆ ಚಾಪನಿ ಎಲ್ಲ ಒಂದ ಕುಡಿತಿರ್ತಾರ. ಈ ಪ್ರೋಟೋಕಾಲ ಎಲ್ಲಿ ಹೋಯ್ತು? ಚಿದಾನಂದ ಸೌದಿಯರ್ನ ತೆಗೆದುಕೊಂಡು ನೀವೇನ್ ಮಾಡತ್ತೀರಿ? ಪ್ರೋಟೋಕಾಲ ಮೆರೆದ್ರಿ ನೀವು. MLA ಮಗ, ಸಚಿವರ ಮಗ, ಇಲ್ಲಿ ಆದ ಹಂಗ, ಅಲ್ಲಿ ಹಿಂಗ 2 ಕ್ಷೇತ್ರ ಕಳ್ಕೊತೀರಿ ನಾವು 100%. ಬಿಜೆಪಿ ಅವ್ರು ಏನು ಮಾಡುವಂತಿಲ್ಲ, ಸುಮ್ಮನಾಗಪ್ಪರಿ 2 ಕ್ಷೇತ್ರ ಹೋಗ್ತಾವ, ಬರೆದು ಕೊಡ್ತಾನೆ ನಾನು. ಅದು ಇಲ್ಲಿ ರಮೇಶ್ ಜಾರಕಿಹೊಳಿ ಬರಬಾರ್ದು ಬೆಳಗಾವಿ ಗ್ರಾಮೀಣಕ್ಕೆ ಪ್ರಚಾರಕ್ಕೆ ಬಂದ್ರೆ ಮತ್ತೆ ಅವ್ರು ಏನಾದ್ರು ಒಂದು ಹಿಡ್ಕೊಂಡು ಮತ್ತೆ ಆರಿಸಿ ಬರತಾರ ಅವರು. ಇಲ್ಲಿ ಕಾಂಗ್ರೆಸ್ ಕರ್ತಾರೆ ಸೋಲ್ಸಾಕಂದಿದ್ದಾರಲ್ಲ. ಮತ್ತೆ ಇಲ್ಲಿ ಇವಾಗ ಬೆಳಗ್ಗೆ ಏನ್ ಮಾಡಿತ್ತು ಒಂದು ವಿಡಿಯೋ ನೋಡ್ರಿ, ಅಲ್ಲಿ ಕಾಂಗ್ರೆಸ್ ಇನ್ಸ್ಟಾ ಅಂತ ಕಾರ್ಯಕರ್ತರು ನೋಡ್ರಿ ನಿಮ್ಮ ಪರಿಸ್ಥಿತಿ ಏನಾಗಿದೆ, ಏನಾಗಿದೆ ನಿಮ್ಮ ಪರಿಸ್ಥಿತಿ. ಅಲ್ಲಿ ಖರ್ಗೆ ಅವ್ರ ಲಿಸ್ಟ್ ಫೈನಲ್ ಮಾಡ್ಲಂತ, ಇಲ್ಲಿ ಸಿದ್ದರಾಮಯ್ಯ ಲಿಸ್ಟ್ ಫೈನಲ್ ಮಾಡ್ಲಂತ, ಅಲ್ಲಿ DK ಶಿವಕುಮಾರ್ ಫೈನಲ್ ಮಾಡ್ಲಂತ, ಸುರ್ಜೇವಾಲ ಕಡೆ ಹೋಯ್ತಂತ, ವೇಣುಗೋಪಾಲ್ ಕಡೆ ಹೋಯ್ತ, ಬರೀ ಅಲ್ಲೇ ತಿರ್ಸಾಡೋದು. ರಾಹುಲ್ ಗಾಂಧಿ ಕಡೆ ಹೋಗ್ತಿದ್ದೆ. ಅದು ಒಂದು ನಿಗಮ ಮಂಡಳ ಸಣ್ಣದು ಮಾಡಕ್ಕಾಗಲಿ ನಿಮಗೆ. 6 ತಿಂಗಳ ಗುದ್ದಾಡತ್ತೀರಿ ನಾವು. ಇಲ್ಲಿ ಪಾಪ ಇದು ಜನತಾ ಪಕ್ಷ ಅಂತ ಕೂತಿದಾರೆ. 2 ವರ್ಷ ಆಯ್ತು ನೀವು ಅಧಿಕಾರವನ್ನು ಅನುಭವಿಸ್ತಾ ಇದ್ದೀರಿ. ಎಲ್ಲ ನಿಮಗೆ ಮತ್ತು ಗ್ಯಾರಂಟಿಗಳ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಏನೋ ಕೊಟ್ಟಿದ್ದಾರೆ, ಪಾಪ ಏನೋ ಕೆಲಸ ಮಾಡಿದಂತೆ. 1-2%, 3%. ನಂತರ ಇವ್ರು ಚಮಚಗಳಿಗೆ, ಇವ್ರ ಹಿಂಬಾಲಕರಿಗೆ ಇವ್ರು ಬೆನ್ ಹತ್ತಿದಾರೆ. ಹಂಗಾದ್ರೆ ಇವ್ರು ಕೊಟ್ಟಂತ ಏನು TP ZP ನೀವು ಯಾಕೆ ದುಡಿತೀರಿ? ಇನ್ನು ಮುಂದೆ ಯಾರು ದುಡಿಯಕ್ಕೆ ಹೋಗ್ಬೇಡ್ರಿ. ನಿಮ್ಗೇನು ಸಂಬಂಧ ಇಲ್ಲ, ಪಕ್ಷ ನಿಮ್ಗೆ ಸಂಬಂಧ ಇಲ್ಲ. ಇವರ ನಿಮ್ಮನ್ನ ತುಳಿತಾ ಇದ್ದಾಗ ನೀವ್ ಯಾಕೆ ಪಕ್ಷದ ಸೇವೆಯನ್ನು ಮಾಡ್ತೀರಿ? ಕೇಳಬೇಕಾಗ್ತದೆ. ಲಕ್ಷ್ಮಣ ಸವದಿ ಮಾತಾಡ್ಸಕ್ ಹೋಗ್ಬೇಡ್ರಿ ನೀವು. ಹಳೆ ಕಾಂಗ್ರೆಸ್ಸಿಗರು ಬೇಡ. ಅವ್ರೇನ್ BJPದವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ನಡೆದಾರಲ್ಲ, ಹೋಗ್ಲಿ ಅವರು.
ಮತ್ತೆ ಈ ಬೆಳಗಾವಿ ಗ್ರಾಮೀಣದಲ್ಲಿ ಏನಿದೆ, ಕಾಂಗ್ರೆಸ್ ನಿಷ್ಠಾವಂತರಿಗೆ ಏನು ಕೆಲಸ ಇಲ್ಲ, ಅವ್ರಿಗೊಂದು ಸಣ್ಣ ಕಾಂಟ್ರಾಕ್ಟ್ ಇಲ್ಲ, ನಂತರ ಆ ಸಮಾಜದ ಲಿಂಗಾಯತ್ ಸಮಾಜ ಮುಖಂಡರು ಅವ್ರಿಗೆ ಭೇಟಿಲ್ಲ. ಇವರು ಮಂತ್ರಿ ಟೈಪ್, ಇನ್ ಡಿ ಕೆ ಶಿವಕುಮಾರ್ ಮಂತ್ರಿ ಮುಖ್ಯಮಂತ್ರಿ ಆದ್ರೆ ಇವರ ಮುಖ್ಯಮಂತ್ರಿ ಆದಂಗ ಅದು ಸ್ಟೈಲ್ ಬೇರೆ, ಈ ಒಂದನೇ ಸ್ಟೈಲ್, ಎರಡನೇ ಸ್ಟೈಲ್ ಬೇರೆ ಅಲ್ಲ. 2002ರಲ್ಲಿ ಒಂದ ಸ್ಕೂಟಿ ಪೆಪ್ಗೆ 20,000 ತುಂಬಕ್ಕಾಗ್ಲಿಲ್ಲ. ಎಲ್ಲಿ ಮಹಾಲಕ್ಷ್ಮಿ ಕೋಆಪರೇಟಿವ್ ಸೊಸೈಟಿ ಖಾನಾಪುರದಲ್ಲಿ ಅದು ಎಳ್ಕೊಂಡು ಹೋಗಿದ್ರು. ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗ 500 ಕೋಟಿಗಿಂತ ಹೆಚ್ಚಿದೆ. ಮನಿ ಮುಂದನ ಹಿಂಗ್ ಕಾರ್ ಗಾಡಿ ನಿಂತಿರ್ತಾವ, ಶೋರೂಮ್ ಟೈಪ್, ಬೇರೆ ಬೇರೆ ಡಿಸ್ಟಿಕ್ 9997 ಮತ್ತು 7999. ಎಲ್ಲಿಂದ ಬಂದು ಇಷ್ಟು ದುಡ್ಡು ಎಲ್ಲಿಂದ ಬಂತು? ಕಾಂಗ್ರೆಸ್ ಕರ್ತಾರೆಲ್ಲ. ನೀವು ಏನ್ ಮಾಡತ್ತೀರಿ? ನಿಮ್ಗೊಂದು ಸೈಕಲ್ ಕೊಡ್ದಂಗಿಲ್ಲ. ಅವ್ನು ಬೇರೋಜ್ಗಾರ ನೋಡ್ರು, ಸಹಿತಕ ಬೆಳಿಗ್ಗೆ 8 ಗಂಟೆಗೆ ಕಸ ಹೊಡೆದ್ರಂದ್ರೆ ಫುಲ್ಬಾಗಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿ 9 ಗಂಟೆಗೆ ಇವ್ರು ಮೈಕ್ ಜೋಡಿಸ್ತಿದ್ರು, ಹಾಸಿಗೆ ಹಾಸ್ತಿದ್ರು, ಎಲ್ಲ ಹಾಸ್ತಿದ್ರು. ಅವ್ರು ಸಾಯಕ ಸತ್ ನಂತರ 4 ಮಂದಿ ಇದಕ್ಕೆ ಹೋಗಿದ್ರು, ಮನೆಗೆ ಹೋಗಿದ್ರು. ಬಾಬುಲಾಲ್ ಬಾಗ್ವಾನ, ನಂತರ ಅಶೋಕ್ ಚಂದ್ರಿಗೆ ಅವರು, ನಂತರ ಒಂದು 2-3 ಮಂದಿ ಹೋಗಿದ್ರು. ಅವರು ಅಂದ್ರ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನ ಪರಿಸ್ಥಿತಿ ಹಿಂಗಾದಾಗ ನೀವ್ ಯಾಕೆ ದುಡಿತೀರಿ? ಅವ್ರು ದುಡ್ಡು ಹೋದ್ರವ್ರು ಲಾಟಿಗೆ ಯಾವುದೋ ಒಂದು ನಾರು ಮಂಡಳಿನೋ ಅಥವಾ ಮಧ್ಯಮ ಸೈನ್ ಮಂಡಳಿ ಸಜೆಸ್ಟ್ ಮಾಡ್ರು, ಅದೇನೂ ಇಲ್ಲ. ಬಿ ಫಾರ್ಮ್ ಕೊಟ್ಟಿರೋ ಅವರು, ರಮೇಶ್ ಜಾರಕಿಹೊಳಿ ಬಿ ಫಾರ್ಮ್ ಕೊಟ್ಟಿದ್ದಾರೆ ಅವರು. ಅವರು ಮಿರೇಜ್ಕರ್ ಅವರು, ಶಂಕರಾಂತ್ ಬರ್ತಿದ್ರು, ಶಂಕರಾಂತ್ ಟು ಕರಾಳ ಬರ್ತಿದ್ರು, ಕರಾಳ ಟು ಅಲ್ಲಿ ಹೋಗ್ತಿತ್ತು, ಅಲ್ಲಿ ಹಂಚ್ತಿದ್ರು. ಅಂತವ್ರು ಮನೆ ಹೋಗ್ಲಿಲ್ಲ ನೀವು. ನೀವ್ ಯಾಕೆ ದುಡಿತೀರಿ? ಯಾವನ್ ಎಮ್ ಎಲ್ ಎ ಮಾಡತ್ತೀರಿ ನೀವು? ಕಾಂಗ್ರೆಸ್ ಅವರು ಯಾಕೆ ಮಾಡತ್ತೀರಿ ನೀವು? ಲಕ್ಷ್ಮಣ ಸಹೋದರಿ ಯಾಕೆ ಎಮ್ ಎಲ್ ಎ ಯಾಕೆ ಮಾಡತ್ತೀರಿ ನೀವು? ಏನ್ ಕಾರಣ ಇದೆ? ಏನಾದ್ರು ಕೆಲಸ ಮಾಡಿದಾರ? ತಮ್ದ ಶ್ರೀಮಂತಿಗೆ 500 ಕೋಟಿಗಿಂತ ಹೆಚ್ಚಿದೆ. ಬೆಳಗಾವದಲ್ಲಿ 2-3 ಸರಾಯಿ ಅಂಗಡಿಗಳದಾವ, ದೊಡ್ಡ ದೊಡ್ಡ ಅತ್ಯಾಧುನಿಕ ಬಿಲ್ಡಿಂಗ್ಗಳದಾವ, ಅತ್ಯಾಸಮೇಲೆ ಬಿಲ್ಡಿಂಗ್. ಎಷ್ಟು ಬಿಲ್ಡಿಂಗ್ ಬೇಕು ನೀವು ಅವ್ರಿಗೆ? ಇವರು ಬರೇ ಆಸ್ತಿ ಮಾಡ್ಕೊತ ಹೋಗೋದು, ನೀವು ಬರೇ ನೋಡ್ಕೊತ ಹೋಗೋದು, ಪೋಸ್ಟರ್ ಹಚ್ಚೋದು, ಬ್ಯಾನರ್ ಹಚ್ಚೋದು. ಈಗಿಲ್ಲ, ಮನೆ ಮನೆ ಪ್ರಚಾರ ಮಾಡೋದು, ವಾರ್ಡ್ ಹಚ್ಚಿಡು, ಬೂತ್ ಮುಟ್ಟದಿಂದ ನಾವು ಸ್ವಪಕ್ಷ ಸಂಘಟನೆಯನ್ನು ಕಟ್ತೇವೆ. ಸ್ವಾತಂತ್ರ್ಯ ಸಿಕ್ಕ ನಂತರ ನಿಮ್ದ ಪಕ್ಷ ಇತ್ತು, ಇನ್ನು ಬೂತ್ ಮಟ್ಟಕ್ಕೆ ಮಾತು ಬರ್ತಾರೆ. ಎಷ್ಟು ಸಲ ಅನ್ನಾದ್ರು ನೀವು ಬೂತ್ ಮಟ್ಟದಿಂದ ಕಾಂಗ್ರೆಸ್ ಕಾರ್ಯಕರ್ತ ನಾವು ಕಟ್ತೇವಂತ. ಡಿ ಕೆ ಶಿವಕುಮಾರ್ ಅದನ್ನ ಹೇಳ್ತಾರ, ಸಿದ್ದರಾಮಯ್ಯ ಅವರು ಅದನ್ನ ಹೇಳ್ತಾರ. ಇನ್ನು ಮತ್ತೆ ಚುನಾವಣೆ ಬರ್ತಂದ್ರೆ ಟಿಕೆಟ್ಗೆ ಅರ್ಜಿ ಹಾಕ್ರಿ ಅಂತಾರೆ. ನೀವು ಅರ್ಜಿ ಹಾಕ್ತಿರ್ತೀವಿ, ಯಾರು ಅರ್ಜಿ ಹಾಕಕ್ ಹೋಗ್ಬೇಡ್ರಿ, ಯಾರು ಟಿಪ್ಪಿ ಟಿಕೆಟ್ ಕೇಳಕ್ ಹೋಗ್ಬೇಡ್ರಿ, ಯಾರು ಜಡ್ಪಿ ಟಿಕೆಟ್ ಕೇಳಕ್ ಹೋಗ್ಬೇಡ್ರಿ. ನಾವು ದಯಮಾಡಿ ಅವ್ರು ಬೇಕಾದ್ರೆ ಕೊಡ್ತಾರ, ಬೇಕಾದ್ರೆ ತಮ್ಮ ಮಂದಿ ಕೊಟ್ಟು ಹೋಗ್ಲಿ. ಅವ್ರು ನೀವು ಆರಿಸ್ತಾರಕ್ ಹೋಗ್ಬೇಡ್ರಿ. ಮೊದಲೇ ಹೇಳ್ತಾನೆ 70% ಟಿಪಿ ಮತ್ತು ಜಡ್ಪಿ ಗ್ರಾಮ ಪಂಚಾಯತ್ ಬಿಜೆಪಿ ಆಡಳಿತ ಬರ್ತದೆ 31 ಜಿಲ್ಲೆಗಳಲ್ಲಿ. ನೋಡ್ಕೋತಾ ಇರಿ, ಯಾಕೆ ಎಲ್ಲಾ ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಹಿಂಗೆ ಇದೆ. ನಾವು ಕೇವಲ ಅಥಣಿ ಮತ್ತು ಬೆಳಗಾವಿ ಗ್ರಾಮೀಣ ಅಷ್ಟ ತೆಗೆದುಕೊಂಡಿದೆ. ಇಲ್ಲಿ ಮನೋಹರ್ ಹೆಬ್ಬಾಳ್ಕರ್ ಒಂದ್ ನಿರ್ಣಯಕ್ಕೆ ತೆಗೆದುಕೊಳ್ಳಕ್ ಆಗೋದಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ಗ ಮನಿ ತಗೊಂಡು ಎಲ್ಲಿ ಹೋಗಿತಾರ ಹೇಳಕ್ ಬರಂಗಿಲ್ಲ, ನೋಡ್ರಂತ. ಜನರ ಇಟ್ಟು ಸಿಗಂಗಿಲ್ಲ, ಬರೀ ಆಸ್ತಿ ಮಾಡೋದು ಇವ್ರದ್ದು. ಲ್ಯಾಂಡ್ ಡೆವಲಪರ್, ಅಲ್ಲಿ ಡೆವಲಪರ್, ಇವ್ರು ಹುಟ್ಟಬೇಕು ನೋಡ್ರಿ. ಮಹಾರಾಷ್ಟ್ರದ ಡೆವಲಪರ್ ದೊಡ್ಡ ಅರ್ಜಿ ಕೊಟ್ಬಿಟ್ಟಿದ, ಜಾಹೀರಾತು ಕೊಟ್ಟಿದ ಲಕ್ಷಾಂತರ ರೂಪಾಯಿದ್ದು. ಯಾರು MLC ಚಂದ್ರರಾಜ್ ಈಗ ನಾಪತ್ತೆ. ಎಲ್ಲಿ? ವಿಧಾನ ಪರಿಷತ್ನಲ್ಲಿ ನಾವು ಇದೇವಲ್ಲ, 8 ದಿವಸ ಆಯ್ತು ಇವತ್ತಿಗೆ ವಿಧಾನ ಪರಿಷತ್ನಲ್ಲಿ ಇದೇವಲ್ಲ. ನಾ ಎಂದೂ ಮುಖ ನೋಡಿಲ್ಲ, ಎಂದೂ ಬಂದಿಲ್ಲ. ಎಂದು ಭಾಷಣ ಮಾಡಿದಾರೆ ಅವರು? ಆರಿಸಿ ಬಂದ್ರು 50,000 60,000 ಪ್ರತಿಯೊಂದು ಓಟು ಕೊಟ್ಟು. ಇನ್ನೇನು ಕೇಳ್ತೀರ ಅವ್ರಿಗೆ? ಅಭಿವೃದ್ಧಿ ಗ್ರಾಮ ಪಂಚಾಯತಿಗೆ ಸದಸ್ಯರು ಕೇಳತ್ತೇವೆ, ಅಧ್ಯಕ್ಷ ಉಪಾಧ್ಯಕ್ಷ ಕೇಳತ್ತೇವೆ. ನಿಮ್ ವೇತನ ಹೆಚ್ಚು ಮಾಡ್ಯಾರ? ಕೇರಳ ಮಾದರಿಯಲ್ಲಿ ಮಾಡ್ಯಾರ? ಸ್ವಲ್ಪ ಏನೋ ಒಂದು ಮೂಗಿ ತುಪ್ಪ ಸುರ್ಸೋ ಹಂಗ ಒಂದು 15-20 ರೂಪಾಯಿ ಹೆಚ್ಚು ಮಾಡ್ಯಾರ ಅಷ್ಟೇ, ಅಥವಾ ಒಂದು 1500 ಮಾಡಿರಬೇಕು. ಅಂತವ್ರನ್ನ ನೀವು ಮತ್ತೆ ಯಾಕೆ ಪದೇ ಪದೇ ಆರಿಸ್ತಾ ಇದ್ದೀರಿ? ನಮ್ಗೆ ಹೇಳ್ಬೇಕು ನೀವು. ಅದ್ರಲ್ಲಿ ಚಿದು ಸೌದೆ ನಮ್ಗೆ ಬೆಳಸಕ್ ಹೋಗ್ಬೇಡ್ರಿ. ಒಂದೇದು ಮನೋಹರ್ ಹೆಬ್ಬಾಳ್ಕರ್ ಊಟ ಹಾಕಕ್ ಹೋಗ್ಬೇಡ್ರಿ. ಯಾಕೆ ಮತ್ತೆ ಇವ್ರು MP ಟಿಕೆಟ್ ತರವ್ರನ್ನ? ಯಾಕೆ ಜಾರಕಿಹೊಳಿ ಮತ್ತು ಅವರು ಒಂದಾಗಿದಾರಲ್ಲ, ಒಂದಾಗಿ ಇವ್ರದ ಪಕ್ಷ, ಇವ್ರದ ಕಾಂಗ್ರೆಸ್ ಪಕ್ಷ ಅಂದ್ರೆ ಇವ್ರದ್ದು ಇಬ್ರೆ. ಅಯ್ಯಂದ ಅಂದ್ರೆ ಇವ್ರ ಮನ್ಯಾಗನ ಕಾಲು ಮುಡ್ಕೊಂಡ್ ಬಿದ್ದೈತದ. ಅಯ್ಯಿಂದ ಹೆಸರಟ್ಟ ಓಟಿಗೆ ಓಟ್ ಬಾಯಿನ ಅಯ್ಯಿಂದ. ಅಲ್ಪಸಂಖ್ಯಾತರ ನಾವು ಏನು ಮಾಡ್ತೇವೆ? ದೊಡ್ಡ ಅಭಿವೃದ್ಧಿ ಮಾಡಿದ ಯಾರು ಮುಸ್ಲಿಂ ಲೀಡರ್ ಬೆಳೆಸಿರಿ, ಉಪ್ಪಾರ ಲೀಡರ್ ಬೆಳೆಸಿರಿ, ಕುರುಬರಿ ಜನಾಂಗದವ್ರು ಬೆಳೆಸಿರಿ. ಚಿಂಗಡಿಯವ್ರಿಗೆ ಯಾಕೆ ಕೊಡ್ಲಿಲ್ಲ? ಅಲ್ಲಿ ಚಿಕ್ಕೋಡಿಯಲ್ಲಿ MP ಟಿಕೆಟ್ ಕೊಡ್ಬೇಕು. ಸಿದ್ದರಾಮಯ್ಯ ಹೇಳ್ಕೊಂಡ ಸಿಗಂಗಿಲ್ಲ ಅಂದ್ರೆ ಸಿದ್ದರಾಮಯ್ಯ ಏನು ವಚನ ಐತೆ ಅಲ್ಲಿ? ಹಂಗ ಸಿದ್ದರಾಮಯ್ಯ ಮಾತ ಕೇಳುವಂತ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಬೆಳಗಾವಿ ಜಿಲ್ಲಾ ಮುಖಂಡರಿಲ್ಲ ಅಂದಾಗ ನೀವ್ ಯಾಕೆ ದುಡಿತೀರಿ? ಏನ್ ಪಕ್ಷ ಬಂದ ಲಕ್ಷ್ಮಣ ಸವದಿ ಬಂದ್ಕೊಳ್ಳಿ ನಿಮ್ದು ಏನು ಉದ್ದಾರ ಆತು? ಮತ್ತೆ ಗಜಾನ ಮುಗಿಸೋಡಿ ಹೆಂಗಿದಾರ ಹಂಗ ಇದಾರ. ಈ ಸಿದ್ಧಾರ್ಥ ಸಿಂಗ್ ಅಂತವ್ರು ಹಂಗೆಲ್ಲ ಅಂದಾರ. ಬಹಳ ಜನ ಇದಾರ, ಅವ್ರ ಹೆಸರು ತಗೋದು ಬೇಡ. ಎಲ್ಲಾ ನಿಷ್ಠಾವಂತ ಕಾರ್ಯಕರ್ತನೆ, 30-40 ವರ್ಷ ದುಡಿದವ್ರು. ದುಡಿಬೇಕು. ಅವರು ಅಭಿವೃದ್ಧಿ ಮಾಡ್ಕೋ, ಇವ್ರು ಸ್ವ ಅಭಿವೃದ್ಧಿ.
ಇಲ್ಲಿ ಇವರು 500 ಕೋಟಿಗಿಂತ ಹೆಚ್ಚು ಗಳಿಸಿರು, ಆ ಲಕ್ಷ್ಮಣ ಸವದಿ ಅವ್ರು 500 ಕೋಟಿ ಹೆಚ್ಚು ಗಳಿಸಿರು. ನಿಮ್ಗೆ ಸಿಗುತ್ತೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಎಷ್ಟು ಅಷ್ಟೇ ಐತೆ. ಇವು ಪ್ರೋಟೋಕಾಲ್ ಎಲ್ಲ ಚೇಂಜ್ ಮಾಡ್ತಾ ಇದಾರೆ. ಬೆಳಗಾವಿ ಜಿಲ್ಲೆಯ ಪ್ರತಿಯೊಂದು ರಾಜಕಾರಣಿಗಳು ಇದನ್ನೇ ಮಾಡ್ತಿರೋದು ಸರ್. ಇದರ ಬಗ್ಗೆ ಮಾತನಾಡಕ್ಕೆ ವೈಯಕ್ತಿಕ ಒತ್ತಡ, ಏನು ವೈಯಕ್ತಿಕ ಒತ್ತಡ ಇಲ್ಲ. ಚೇತನ್ನ, ತಾನಪ್ಪ, ನ್ಯಾಮಗೌಡ ಇಲ್ಲ, ಸಂತು ಗಸ್ತಿ ಅವ್ರು ಇಲ್ಲ, ಅದಿಲ್ಲ. ವೈಯಕ್ತಿಕ ಒತ್ತಡ ಇಲ್ಲ. ಪ್ರತಿಯೊಂದು ಕ್ಷೇತ್ರದಲ್ಲಿ ಹೇಳ್ತಾನೋ. ಈ 2 ಕ್ಷೇತ್ರ, ಈ 3 ಕ್ಷೇತ್ರ ಅದು ಸರ್ವೋತ್ತಮ ಜಾರಕಿಹೊಳಿ ಆತ, ಅತನಿ ಆತ. ನಂತರ ಅಲ್ಲಿ ಕಾಗವಾಡ ಬಗ್ಗೆ ಏನು ಮಾತಾಡೋದಂಗಿಲ್ಲ, ಯಾಕಂದ್ರೆ ಅವರು ಸ್ವತಂತ್ರ ಇದಾರ. ನಂತರ ಬೆಳಗಾವಿ ಗ್ರಾಮೀಣ ಮಾತಾಡಿದೆ. ಇನ್ನು ಮುಂದೆ ಎಲ್ಲ ಮಾತಾಡ್ತೇವಲ್ಲ, ಯಾರ್ಯಾರು ತಮ್ಮ ಮಕ್ಕಳನ್ನು ಬೆಳೆಸತ್ತಾರಲ್ಲ ಎಲ್ಲರೂ ಮಾತಾಡ್ತೇವಲ್ಲ, ಹುಕ್ಕೇರಿ ತಗೋತೇವೆ ನಾಳೆ ನಾಡ್ದ. ನಂತರ ಬೈಲೊಂಗಲ್ ಏನು ತಗೋಂಗಿಲ್ಲ, ಕಿತ್ತೂರು ಏನು ತಗೋಂಗಿಲ್ಲ, ಖಾನಾಪುರ ತೆಗೆದುಕೊಳ್ಳಂಗಿಲ್ಲ. ನಂತರ ಅಲ್ಲಿ ಸೌದತ್ತಿ ತೆಗೆದುಕೊಳ್ಳಂಗಿಲ್ಲ. ವಿಶ್ವನಾಥ್ ವೈದ್ಯ ಅವ್ರ ಬಗ್ಗೆ ಅಲ್ಲಿ ನಾವು ಮಾತಾಡಂಗಿಲ್ಲ. ಎಲ್ಲೆಲ್ಲಿ ಹಿಟ್ರಸೆ ಆಡಳಿತ ಇತ್ತಲ್ಲ, ನಾನೇ ಎಲ್ಲ ನನ್ನಿಂದಲ್ಲ, ಪಕ್ಷ ನಮ್ಮಿಂದ ಅಂತ ಸಿದ್ದರಾಮಯ್ಯ ಅವರು ಗಮನಿಸಬೇಕು. ಇನ್ನು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ಸ್ವಲ್ಪ ಬದಲಾವಣೆ ಆದ್ರೂ ಆಗಬಹುದು. ಆದ್ರೆ ಕಾಂಗ್ರೆಸ್ ಕರ್ತರು ಅಲ್ಲೇ ನಾರಾಜಿಲ್ಲ. ಅವ್ರು ಬಂದ್ಕೊಳ್ಳಿ ಏನ್ ಮಾಡ್ತಾರ, ಮೊದಲು ಪಟ್ಟಿ ಬಿಡುಗಡೆ ಮಾಡ್ತಾರ. ಅವ್ರು ಸ್ವಲ್ಪ ಆನಂದ ಸಿಕ್ಕಂಗ್ ಮಾಡ್ತಾರ. ಅವ್ರು ಮುಗಿ ತುಪ್ಪ ಸುರಿಸ್ತಾರ. ಅದಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸರ್ವನಾಶ ಆಗಿ ಹೋಗಿದೆ, ಇದನ್ನು ಮಾತ್ರ ಹೇಳ್ಬೋದು. ಈಗ 2 ಕ್ಷೇತ್ರದಲ್ಲಿ ಕಂಪ್ಲೀಟ್ಲಿ ಮಣ್ಣು ಕಚ್ಚುತ್ತದೆ. ಬೆಕ್ಕಾದ ಇವರು ರೊಕ್ಕ ಹಂಚಲಿ, ಬೆಕ್ಕದ ಮಾಡ್ಲಿ, ಕುಕ್ಕರ್ ಹಂಚಲಿ, ಬೆಕ್ಕದ ಮಾಡ್ಲಿ, ಅವರು ಸಾಧ್ಯನೇ ಇಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಆಲಿಸಿ ಬರ್ಲಿಕ್ಕೆ ಇದು ಬರ್ದಿಟ್ಕೋರಿ ನೀವು. ಎಲ್ಲರೂ ನಾರಾಜಿದ್ದಾರೆ. ಸ್ವತಃ ಕಾಂಗ್ರೆಸ್ ಪಕ್ಷ ಇನ್ನ ಸರ್ವೆ ಮಾಡ್ತಾರೆ ಇವರು. ಯಾರು ಕಾಂಗ್ರೆಸ್ ಹೈಕಮಾಂಡ್ ಸರ್ವೆ ಮಾಡ್ತಾರೆ. ಸರ್ವೆದಾಗ ಒಂದು ಮೇರೆ ಇಲ್ಲಿ ಬೆಳಗಾವಿ ಜಿಲ್ಲೆ ಎಲ್ಲ ಮಠಾಧೀಶರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಯಾರು ಶೇಖರಪ್ಪ ಹಿರೇಮಠ ಅವರು, ಅವ್ರ ಬಗ್ಗೆ ಏನು ಮಾತೇ ಕೊಡೋದ್ರಿ. ನಮ್ಮದೊಂದು ಪ್ರಶ್ನೆನ ಉತ್ತರ ಕೊಡಂಗಿಲ್ಲ ಅವರು. ಆತ್ಮ ಅಂದ್ರೇನು, ಸೂಕ್ಷ್ಮ ಶರೀರ ಅಂದ್ರು, ಮನುಷ್ಯ ಅಂದ್ರೇನು, ಉಪಕಾರ ಅಂದ್ರೇನು ಏನು ಗೊತ್ತಿಲ್ಲ ಅವ್ರಿಗೆ. ಬೆಳಗಾವಿ ಜಿಲ್ಲಾ ಏನು ಮಠಾಧೀಶರಲ್ಲ, ಒಂದೊಂದು ಪಕ್ಷ ಒಬ್ಬೊಬ್ರು ಸೀಮಿತ ಆಗಿಬಿಟ್ಟಿದಾರ ಅವ್ರು. ಯಾಕ್ರಿ ನಿಮ್ಗೆ ಯಾಕೆ ಬೇಕು ರಾಜಕಾರಣ? ಬೆಳಗಾವಿ ಜಿಲ್ಲೆ ಮಠಾಧೀಶ ನಿಮ್ಗೆ ಯಾಕೆ ರಾಜಕಾರಣ ಬೇಕು? ಅವ್ರು ಮಾಡ್ಕೊಲ್ಲ, ಲಕ್ಷ್ಮಣ ಸವದಿ ಮಾಡ್ಕೊಲ್ಲಿ. ಯಾಕಂದ್ರೆ ರಾಜಕಾರಣ ನಾವು ಚಿದಾನಂದ ಸೌದಿಯರ್ನ ನೀವು MLA ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಅವ್ರು ಇಷ್ಟು ಯಾಕೆ ಬೆಳೆಸತ್ತೀರ ಅಂತ ಕೇಳ್ತಿಲ್ಲ. ನಿಮ್ಮನ್ನೇ ಯಾಕೆ ಮಗ ಬೇಕು? ಲಕ್ಷ್ಮಣ ಹೆಬ್ಬಾಳ್ಕರ್ ನೀವು ಬೆಳೆಸಬೇಡ ಅಂತಲ್ಲ. ಯಾಕೆ ಡಾಕ್ಟರ್ ಮಗ ಡಾಕ್ಟರ್, ಆಗ ರೈತರ ಮಗ ರೈತ ಯಾಕೆ ಆಗ್ತಾ ಇಲ್ಲ ಅಂದ್ರೆ ಅಲ್ಲಿ ಲಾಸ್ ಇದೆ. ನೀವು ಹೇಳ್ಬೋದು ಇಂಜಿನಿಯರ್ ಮಗ ಇಂಜಿನಿಯರ್ ಎಲ್ಲಿ ಆಗತ್ತಾನ, ರಾಜಕಾರಣ ಮಗ ಮತ್ತೆ ರಾಜಕಾರಣ ಆಗತ್ತ. ಎಲ್ಲ ಫಂಡಲ್ ಎಲ್ಲ ಸಿಸ್ಟಮೆಟಿಕ್ ಎಲ್ಲ ರೆಡಿ ಇರ್ತೈತಲ್ಲ ನೀವು ಫ್ರೇಮ್ ವರ್ಕ್. ಬರೀ ನಿಲ್ಲೋದಟ್ಟ ಆರಿಸೋರು. ಮನಾಳ ಹೆಬ್ಬಾಳ್ಕರ್ ಏನಿತ್ತು, ಬೆಳಗಾವಿ MP ನಿಂತರು ಡೈರೆಕ್ಟ್. ಈ TP ZP ಏನೂ ಇಲ್ಲ, ಡೈರೆಕ್ಟ್ ಟಿಕೆಟ್. ರಾಹುಲ್ ಗಾಂಧಿ ಅವ್ರ ಕಡೆ ತಂದ್ರಿ ಡೈರೆಕ್ಟ್. ಅವ್ರಿಗೆ ತಿಳಿಲಿಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ತಿಳಿಲಿಲ್ಲ. ಇಂಥ ಟಿಕೆಟ್ ಕೊಡ್ಬೇಕು ಬೇಡ, ಸರ್ವೆ ಮಾಡಿರ್ತಾರೆ. ಯಾಕೆ ಸರ್ವೆ ಮಾಡ್ತೀರಿ ನೀವು? ಯಾರು ವಜನ್ ಎಷ್ಟಿತ್ತು ಅಂತ ಹಂಗೆ ಮಾಡಬೇಡ್ರಿ. ಯಾರ ಕಡೆ ರೊಕ್ಕ ಎಷ್ಟಿತ್ತು ಅದನ್ನು ವಜನ್ ಮಾಡತ್ತೀರಿ ನೀವು ಎಲ್ಲ ಪಕ್ಷ ಅವರು. ಯಾಕಂದ್ರೆ ದುಡ್ಡು ಹಂಚಬೇಕಾಗೈತಿ. ದುಡ್ಡು ಹಂಚ ಅವಂದ ಒಂದು ಮತದಾರ ನಾವು ಕೇಳ್ತೇವೆ, ದುಡ್ಡನ್ನ ತೆಗೆದುಕೊಳ್ಬೇಡಿ. ಇವತ್ತಿನ ವಿಡಿಯೋನ ನಾವು ಮುಗಿಸೆ. ಯಾಕಂದ್ರೆ ಈಗಾಗಲೇ 5-6 ವಿಡಿಯೋ ಮಾಡಿದ್ರೆ. ಲಕ್ಷ್ಮಣ ಸವದಿ ಅವರು ಮೊದಲು ಇದನ್ನು ಗಮನಿಸಬೇಕು. ಲಕ್ಷ್ಮೀ ಹೆಬ್ಬಾಳ್ಕರ್ ಗಮನಿಸಿ ಮಾಡಂಗಿಲ್ಲ. ಅವರ ಪುತ್ರ ವ್ಯಾಮೋಹ ಇವರೇ ಬೆಳಕು, ಇವರೇ ಎಲ್ಲ ಮುಂದಿನ ಏನು ಆ ಕ್ಷೇತ್ರದ ದ್ವಾರಪಾಲಕ ಅಂತಿರೋ ಅಥವಾ ಲೀಡರ್ ಅಂತಿರೋ. ಮತ್ತು ಇವು ಪಟ 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 ಯುವ ಅಧ್ಯಕ್ಷ, ರಾಷ್ಟ್ರೀಯ ಅಧ್ಯಕ್ಷ, KPCC ನೋಡು ಕೂಡ ಮೇಲೆ ಹೋಗ್ತಾರ. ಉಳಿದವರು ಸಂಜಯ್ MB ಅವ್ರ ಧನ್ಯವಾದಗಳು. ಉಳಿದವ್ರ ಏನ್ ಪರಿಸ್ಥಿತಿ ಇದೆ? ಅತ್ರೆಯಲ್ಲಿ ಕಾಂಗ್ರೆಸ್ ಪಕ್ಷ ಸರ್ವನಾಶ ಆಗಿ ಹೋಗಿದೆ. ನಂತರ ಒಬ್ರು ಅಂದ್ರು, ಲಕ್ಷ್ಮಣ ಸವದಿ ಅವರ ಕಾಂಗ್ರೆಸ್ ಕಾರ್ಯಕರ್ತ ತುಳಿತಿಲ್ರಿ 7-8 ಮನೆ ನೀವು ಹೇಳಿದಾರಂತ. ಅವರೇ ಇವ್ರು ಕೂಡ ಹೋಗಂಗಿಲ್ಲ ಅಂದ್ರೆ ಇಲೆಕ್ಷನ್ ಯಾಕೆ ಬಾರಿ ಪ್ರಚಾರ ಮಾಡಂತ ಕರೆದ್ರಿ, ಈಗ ಯಾಕೆ ಕರೆಯತಿಲ್ಲ? ಈಗ ಯಾಕೆ ಸೋದಲ್ಲಿ ಎಲ್ಲಾರ ಫೋಟೋಗಳು ಇದು ಮಾಡಲಿಲ್ಲ? ಬೆಳಗಾವಿ ಜಿಲ್ಲಾ ನಗರದಲ್ಲಿ ಮಟ್ಕಾ ಬುಕ್ಕಿಂಗ್ ದಂಧೆ ನಿಲ್ಲುತ್ತಿಲ್ಲ. ಏಕೆಂದ್ರೆ ಎಲ್ಲ ಏನ್ರಿ ಸುದ್ದಿ ಅವ್ರು ಕೇಳ್ತಾರ. ಯಾಕಂದ್ರೆ ಇವ್ರು ಪೊಲೀಸರು ಹಪ್ತಾ ತೆಗೆದುಕೊಳ್ತಾ ಇದ್ದಾರೆ. ನಾರಾಯಣ್ ಬನ್ಮರೆ, ನಂತರ ಯಾರು CPIಗಳು ಇಬ್ರು, ಮಗ ಕಮಿಷನರ್, ಇವರೆಲ್ಲ ಕೂಡ ಒಂದು ಮೀಟಿಂಗ್ ಮಾಡ್ಬೇಕು. ಮೀಟಿಂಗ್ ಮಾಡಿ ಯಾರ್ಯಾರನ್ನು ಬೆಳಗಾವಿಯಲ್ಲಿ ಲಿಸ್ಟ್ ಕೊಟ್ಟಿದ್ದೇವೆ. ಬೆಳಗ್ಗೆ ನಮ್ಮ YouTube ಚಾನಲ್ ನೋಡ್ರಿ, ನಾಳೆ ಬೆಳಗ್ಗೆ ಬರ್ತಿದ್ಕಂತಿತ್ತು. ಅಲ್ಲಿ 4 ಮಂದಿ ಇದಾರೆ. ಆ 4 ಮಂದಿ ಬಂದೋಬಸ್ತ್ ಮಾಡ್ರೆ ಮುಗಿದು ಹೋಗ್ತಿತ್ಲ, ನಿಲ್ಲತ್ತಿತ್ಲ. ಇವ್ರು ಇಚ್ಛಾಶಕ್ತಿ ಇಲ್ಲ. ಈಗ ಹೆಂಗ ರಾಜಕಾರಣಿಗಳಿಗೆ ಇಚ್ಛಾಶಕ್ತಿನೇ ಇಲ್ಲ. ನಾನು ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠಪಡಿಸ್ಬೇಕು, ಇನ್ನಷ್ಟು ಗಟ್ಟಿ ಮಾಡ್ಬೇಕು. ಇವ್ರು ಯಾವಾಗ ಕಾರ್ಯಕರ್ತರ ನೆನಪತ್ತಾರ, ಇಲೆಕ್ಷನ್ ಬರ್ತಿತ್ಲ ಅವಾಗ ಕಾರ್ಯಕರ್ತರು.
ಅವಾಗ 10,000 ಕೊಡ್ತಾರ. ಯಾವ ದುಡ್ಡು ಹಂಚ್ತಿರ್ತಲ್ಲ 10 ಊರಾಗ ನಿಂತ ಅವನ್ ನಿಗಮ ಮಂಡಳಿಗಳು ಬಿಡ್ತಾರ. ಅವನದು ಸಮಾಧಾನ ಎಲ್ಲ ಖುಷಿ. ಈ ಕಾಂಗ್ರೆಸ್ ಕಾರ್ಯಕರ್ತರು ನಮ್ದು ಕಾಂಗ್ರೆಸ್ ಪಕ್ಷ ನಮ್ ಗ್ಯಾರಂಟಿ ಕೈ ಹಿಡಿದು ಇವ್ರು ವಾತಾರ ಮತ್ತೆ ಬರ್ತೈತೆ. ಅದ್ರ ಮುಂದಿನ ಸಲ 2028ರಲ್ಲಿ ಗ್ಯಾರಂಟಿಯನ್ನ ನಂಬಿ ಏನು ಹೋಗಾಡದಾರಲ್ಲ, ಚುನಾವಣೆಯನ್ನು ಎದುರಿಸೋದಾರಲ್ಲ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಇದನ್ನ ತುಳಿತಾರ, ಈ ಪಕ್ಷವನ್ನ ನಿರ್ಣಯ ಮಾಡ್ತಾರ. ಇದೇ ಪರಿಸ್ಥಿತಿ ಎಲ್ಲಾ ಜಿಲ್ಲೆಗಳಲ್ಲಿ ಇದೆ. ಎಲ್ಲಾ ಜಿಲ್ಲೆಯಲ್ಲಿ ಇದೇ ಜಿಲ್ಲೆಯಲ್ಲಿ ಎಲ್ಲಾ ಜಿಲ್ಲೆಯಲ್ಲಿ ಇದೆ. ಅತನಲ್ಲಿ ಹೇಳಿದಲ್ಲ ಗಜಾನನ ಮಂಗೇಶ್ವರ ಎಂತ ದೊಡ್ಡ ಲೀಡರ್, ತಮ್ಮ ಎಲ್ಲ ಕಳ್ಕೊಂಡ್ರ, ಮನಿ ಮಠ ಕಳ್ಕೊಂಡಾರ. ಇವ್ರ ಮನಿ ಮಠ ತುಂಬಾತಾರ ಪಕ್ಷ ಹೆಸರ ಮೇಲೆ. ಅವರು ಪಕ್ಷ ಹೆಸರ ಮೇಲೆ ಸಂಘಟನೆ ಮಾಡತ್ತಾರ. ಆಕ್ಚುಲಿ ಅವರು ಸಪೋರ್ಟ್ ಮಾಡಬಾರ್ದಿತ್ತು 2023ರಲ್ಲಿ. ಪಕ್ಷ ವಿರೋಧ ಬಂದು ಇಲ್ಲಿ ಬಂದ್ರು, ಅಲ್ಲಿ ಮೇಲಿನ ಟಿಕೆಟ್ ತಂದ್ರು, ಕೊಡಬಾರಾಗಿತ್ತು. ಸ್ಪೆಷಲ್ ಹೆಲಿಕಾಪ್ಟರ್ ಕಳಿಸ್ಯಾರ ಮತ್ ಡಿ ಕೆ ಶಿವಕುಮಾರ್ ಅಲ್ಲಿಂದ ಏನಾಗತ್ತಿತ್ತು? ನೀವ್ ಯಾಕೆ ತಗೊಂಡ್ರಿ ಅಂತ ತೋತ್ರೆ ಮತ್ತೆ ಕಾಂಗ್ರೆಸ್ ಪಕ್ಷ ಎಲ್ಲ ಸರ್ವನಾಶ ಆಗ್ತೈತ್ಲ. ಮತ್ತೆ ನಿನ್ನ ಏನ್ ಮಾಡಕ್ ಆಗ್ತೈತಿ? ನೇರವಾಗಿ ಟಿಕೆಟ್ ಅಲ್ಲಿಂದ ನೀವು ಸರ್ವೆ ಯಾಕೆ ಮಾಡ್ಬೇಕು? ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಆಗ್ಬೇಕು. ಮುಂದಿನ ಸಲ 50ಕ್ಕಿಂತ ಹೆಚ್ಚು ಕಾಂಗ್ರೆಸ್ ಪಕ್ಷದ 2028ರಲ್ಲಿ ಬರೋದಿಲ್ಲ. ಅದಕ್ಕೆ ಬಿಜೆಪಿ ಅವರು ನೀವೇನು ಅಭಿವೃದ್ಧಿ ಬಗ್ಗೆ ಮಾತಾಡ್ಬೇಡ್ರಿ, ನೀವು ಸುಮ್ಮನೆ ಇದ್ದು ಬಿಡ್ರಿ. ತಾನ ಈ ಪಕ್ಷ ಅವನತಿಯನ್ನು ಹೊಂದೈತಿ, ಅದು ಗ್ಯಾರಂಟಿ ಕೈ ಹಿಡ್ತಿದೆ ಅಂತ ಇವ್ರು ಅಂದಾರ. ಇಲ್ಲ, ಕಾರ್ಯಕರ್ತರು ಇವರನ್ನ ಮುಗಿಸ್ತಾರೆ. ಮಟ್ಕಾ ಬುಕ್ಕಿಂಗ್ ದಂಧೆ ದಾಳಿ ಅಂತಾರೆ. ಮತ್ತೆ ಮುಂಜಾನೆ ಚಾಲು ಇರ್ತದೆ. ಬೆಳಗಾವಿ ಜಿಲ್ಲಾ ನಗರದಲ್ಲಿ ಖಂಜರಗಲ್ಲಿ ಶೆಪ್ಪಿ ಮಟ್ಕಾ ಬುಕ್ಕಿ ಹಂಗೆ ಹಿಡಿತಾರ. 1ನೇ ತಾರೀಕು ಹಿಡಿತಾರ. ಏನು ಸಂಜೆ ತಕ್ಕ ಕುಣಿಸ್ಕೋತಾರ. ಬಿಲ್ ಬರಲಿಲ್ಲ ಅಂದ್ರೆ, ತಿಂಗಳ ಹಪ್ತ ಬರಲಿಲ್ಲ ಅಂದ್ರೆ ಮತ್ತೆ ಬೆಳಿಗ್ಗೆ ಅಥವಾ ರಾತ್ರಿನೇ ಬಿಟ್ಟು ಬಿಡ್ತಾರ. ಮತ್ತೆ ಒಂದು ಪಿಟಿ ಕೇಸ್ ಹಾಕ್ತಾರ. ಹೋಗಿ ಅವ್ನು ಜಾಮೀನು ಸಿಗುವಂತದ್ದು, ನಾವೇನು ಹೇಳ್ತೇವೆ ಜಾಮೀನು ಸಿಗುವಂತದ್ದು ಕೊಟ್ಟು ಬಿಡ್ತಾರ ಅವರು. ಹೆಗ್ಡೆ ಅವರು ಸರ್, ಬೆಳಗಾವಿ ಜಿಲ್ಲಾ ವಿಭಜನೆ ಕುರಿತು ಶಾಸಕ ಸೌದಿ ಅವರ ಹೇಳಿಕೆ ಕುರಿತು ಸರ್ಕಾರ ಯಾವ ನಿರ್ಣಯ ತೆಗೆದುಕೊಳ್ಳಬಹುದು? ಸರ್ಕಾರ ಈಗಾಗಲೇ ನಿರ್ಣಯ ತೆಗೆದುಕೊಂಡಿದೆ. ಯಾಕಂದ್ರೆ ಕೇಂದ್ರ ಸರ್ಕಾರ ಏನಿದೆ, ಡಿಸೆಂಬರ್ 31 ಒಳಗೆ ನೀವು ತಾಲೂಕಾ ಮತ್ತು ಜಿಲ್ಲಾ ರಚನೆ ಏನು ಮಾಡೋರು ಮಾಡ್ರಿ, ಮುಂದೆ ಅವಕಾಶ ಬರ್ಕೊಡಂಗಿಲ್ಲ. ಯಾಕಂದ್ರೆ ಜನಗಣತಿ ಚಾಲು ಆಗ್ತದೆ ಅದು ಹೇಳಿದಾರೆ. ಸೌದಿಯವರು ಮಾತಾಡ್ಲಿ ಬೇಕಾದ್ರೆ ಬಿಡ್ಲಿ. ಎಷ್ಟೋ ಶಾಸಕರು ಮಾತಾಡಿದಾರೆ ಈ ಬಗ್ಗೆ. ಶಶಿಕಲಾ ಜೊಲ್ಲೆ ಅವರು ಮಾತಾಡಿದ್ದಾರೆ, ಪ್ರಕಾಶ್ ಹುಕ್ಕೇರಿ ಅವರು ಮಾತಾಡಿಲ್ಲ. ಅದು ಬೇರೆ ವಿಷಯಗಳನ್ನು ಮಾತಾಡಿ ತಮ್ಮ ಏನು ಹೋಟ್ ಹಾಕಿದಾರೆ ಅವ್ರ ಬಗ್ಗೆ, ಉನ್ನತ ಶಿಕ್ಷಣ ಬಗ್ಗೆ ಅವ್ರು ಮಾತಾಡಿದ್ದಾರೆ. ಶಾಲಾ ಶಿಕ್ಷಕರ ಬಗ್ಗೆ ಮಾತಾಡಿದ್ದಾರೆ, ಗೌರವಧನದ ಬಗ್ಗೆ ಮಾತಾಡಿದ್ದಾರೆ. ಅಂದ್ರೆ ಜಿಲ್ಲಾ ವಿಭಜನೆ ಹಾಗೆ ಆಗ್ತೈತಿದ್ರೆ ಏನು ತಲೆ ಕೆಡಿಸ್ಕೊಳ್ಳೋದು ಇಲ್ಲ. ನಮ್ದು ವಿಷಯ ಇವತ್ತಿಂದನು ಅತನಿಯಲ್ಲಿ ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರು ನಾರಾಜಿದ್ದಾರೆ ಅಂತ ಹೇಳೋದು. ಬೆಳಗಾವಿ ಗ್ರಾಮೀಣದಲ್ಲಿ ಕಂಪ್ಲೀಟ್ಲಿ ನಾರಾಜಿದ್ದಾರೆ. ಅವ್ರ ಚಮಚಗಳು, ಅವ್ರ ಹಿಂಬಾಲಕರು ಅವ್ರು ಏನು ಇರ್ತಾರಲ್ಲ, ಒಂದು 15-20 ಮಂದಿ ನಮ್ಮಂಥವ್ರು ಏನೋ ಕಾಮೆಂಟ್ ಮಾಡಿ ನಮ್ಮ ಹೆಸರು ಕೆಡಿಸಲಿ, ಆನೆತಾ ಹೋಗಲು ಶ್ವಾನತಾ ಹೋಗಲು ಅಂತ ನಾವೇನು ಹೆಚ್ಚು ತಲೆ ಕೆಡಿಸೋಂಗಿಲ್ಲ. ಅವ್ರು ಇರೋರನ್ನ ಎಲ್ಲಿಯಾದ್ರೂ ಅವ್ರು ಒಂದು 15-20 ಮಂದಿ ಹಿಂಬಾಲಕರು. ಯಾಕಂದ್ರೆ ಏನೋ ನಿಗಮ ಮಂಡಳಿ ಕೊಟ್ಟಿರ್ತಾರ, ಏನೋ ಒಂದು ಕಮಿಷನ್ ಕೊಟ್ಟಿರ್ತಾರ, ಅಥವಾ ತಿಂಗಳ ಪೇಮೆಂಟ್ ಫಿಕ್ಸ್ ಮಾಡಿರ್ತಾರ, ಅಥವಾ ಯಾವುದೋ ಒಂದು ಸಣ್ಣ ವರ್ಕ್ ಕೊಟ್ಟಿರ್ತಾರ, ಯಾವುದೋ ಒಂದು ನಿರ್ಮಿತಿ ಕೇಂದ್ರದ ಒಂದು ಗುತ್ತಿಗೆ ಕೊಟ್ಟಿರ್ತಾರ, ಅಥವಾ ಕಾವಲ ಮಾಡಕ್ ಒಂದು ಸ್ವಲ್ಪ ಅಮೌಂಟ್ ಕೊಟ್ಟಿರ್ತಾರ. ಊಟ ಉಪಚಾರ ಅದು ಇದು ಮಾಡಿ ಹಿಂಬಾಲಕರು ಬೇಕಲ್ಲ. ಮತ್ತೆ ಕೆಲವೊಂದು ಗುಂಡಾಗಳನ್ನ ಸಾಕಿರ್ತಾರ. ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆ ಎಷ್ಟು ಜನ ಇದನ್ನಿದಾರೆ ಸಹಾಯಕರು? 50-60 ಜನ ಇದಾರೆ. ಅವರಟ್ಟ ಅದು ಹೊರಗಿನ ಅವರು ಓಟ್ ಹಾಕಂಗಿಲ್ಲ. ಇರ್ಲಿ, ಇವತ್ತಿನ ವಿಡಿಯೋನ ನಾವು ಮುಗಿಸ್ರೆ ಗಜಾನನ ಮುಗಿಸೋರನ್ನ ಮುಂದಿನ ಸಲ MLC ಮಾಡ್ರಿ, ಅಥವಾ 2028ಕ್ಕೆ ಅವ್ರಿಗೆ ಟಿಕೆಟ್ ಕೊಡ್ರಿ. ಅಕ್ರಮ ಮದ್ಯ ಮಾರಾಟ ಜೋರಿದೆ ಬೆಳಗಾವಿ ಜಿಲ್ಲಾ. ತುಂಬಾ ಅಬಕಾರಿ ಇಲಾಖೆ ಅಧಿಕಾರಿಗಳು ಕೇರ್ ಮಾಡುತ್ತಿಲ್ಲ. ಹೌದು, ಬೆಳಗಾವಿ SP ಅವ್ರು ಗಮನಿಸಬೇಕು, ನಂತರ ಎಕ್ಸೈಸ್ ಅವ್ರು ಗಮನಿಸಬೇಕು. ಏನು ಸುದ್ದಿಯವರೇ, ಬೆಳಗಾವಿ SP ಅವ್ರು ಗಮನಿಸಬೇಕು, ನಂತರ ಎಕ್ಸೈಸ್ ಅವರು. ಇವ್ರಿಗೆ ಹೋಟೆಲ್ ಫಿಕ್ಸ್ ಇದೆಲ್ಲ. ಬೆಳಗಾವಿ ಸಾಮ್ರಾಟ್ ರೋಡ್ಗೆ ಹೋಗಲ್ಲ, 7-8 ಧಾಬಾಗಳು ಅಲ್ಲಿ ರಾಜಾರೋಷವಾಗಿ ಅವರು ಶೆರೆಗಳನ್ನ ಮಾರ್ತಿರ್ತಾರ. ಅಂಗಡಿಗಳಲ್ಲಿ ಶೆರೆ ಸಿಗ್ತಾ ಇದೆ ಅಂತ ವಿಧಾನಸಭೆ ಅಲ್ಲ, ವಿಧಾನ ಪರಿಷತ್ನಲ್ಲೇ ಚರ್ಚೆ ಆಗ್ತದ. ಅದಕ್ಕೆ ಎಲ್ಲರ ಮೌನ. ಯಾಕಂದ್ರೆ ಇವ್ರು ಹಪ್ತಾ ಹೋಯ್ತಂದ್ರ ಈ ನೌಕರಿ ಮೇಲೆ ಪಗಾರ ಮೇಲೆ ಇವ್ರ ಹೆಂಡತಿಯರಿಗೆ ಬಂಗಾರ ತರ್ಲಿಕ್ಕೆ ಆಗ್ತಿತ್ತೇನು? 5 ತೊಲೆ 10 ತೊಲೆ ಇವ್ರು ವರ್ಷಕ್ಕೆ 5-10 ತೊಲೆ ಬಂಗಾರ ಖರೀದಿ ಮಾಡ್ತಾರ ಬೇನಾಮಿ ಹೆಸರ ಮೇಲೆ. ಮತ್ತೆ ಇದು ಬರೋದನ್ನ ಎಕ್ಸೈಸ್ ಅವರು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟು ಅವರು ಇಬ್ರು ಕೂಡ ಜಂಟಿಯಾಗಿ ಅದನ್ನ ರೇಡ್ ಮಾಡ್ಬೇಕಾಯ್ತು. ಇಲ್ಲ, ಅವ್ರು ಮಾಡ್ರಿ, ಇವ್ರು ಮಾಡಂಗಿಲ್ಲ, ಅವ್ರು ಮಾಡಂಗಿಲ್ಲ, ಇಬ್ರು ಸುಮ್ಮನೆ ಇದಾರೆ. ಅವೇ ಏರಿಯಾ ಪೊಲಿಟಿಷಿಯನ್ಗಳಿಗೆ ಹೋಗ್ತಾ ಇರ್ತದೆ, ಹಪ್ತಾ ಹೋಗ್ತೈತೆ. ಧಾಬಾಗಳಿಂದ ಹಪ್ತಾ ಹೋಗ್ತೈತೆ. ಯಾರು ಸ್ಪೆಷಲ್ ಬಂದಂದ್ರೆ ಊಟ ಹೋಗ್ತೈತೆ.
ಎಲ್ಲ ಕಟ್ಟಿ ಕೊಡ್ತಾರ. ನಂತರ ಎಸ್ ಪಿ ಅವರು ಇದನ್ನು ಗಮನಿಸ್ಬೇಕು. ಆಕ್ಚುಲಿ ಇದು ಎಸ್ ಪಿ ಅವ್ರು ಗಮನಿಸ್ಬೇಕು, ಗುಳೆ ಸರ್ ಗಮನಿಸ್ಬೇಕು ಇದನ್ನ. ಯಾಕಂದ್ರೆ ಎಲ್ಲ MLC ನೇರವಾಗಿ ಮಾತಾಡತ್ತಾರ, ಇಂತಿಂತ ಪರಿಸ್ಥಿತಿ ಇಂತಿಂತ ಇದೆ, ಇದನ್ನ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಒಟ್ಟಾರೆ ಈ ವಿಡಿಯೋನ ಮುಗಿಸೋಕ್ಕಿಂತ ಮೊದಲು ಕಾಂಗ್ರೆಸ್ ಕಾರ್ಯಕರ್ತರು ಬಹಳ ಎಚ್ಚರಿಕೆಯಿಂದ ನಡೆಯನ್ನ ಅನುಸರಿಸಬೇಕು. ನಿಮ್ಗೆ ಲಾಭ ಇದ್ರೆ ಕಾಂಗ್ರೆಸ್ ಧ್ವಜ ಹೇಳ್ರಿ, ಲಾಭ ಇಲ್ಲ ಅಂದ್ರೆ ಬಿಟ್ಟು ಬಿಡೋದನ್ನ. ನಾ ಇಷ್ಟು ವರ್ಷ ದುಡ್ದೇನೆ ನನ್ಗೆ ಹಂಗೆ ಮಾಡಿಲ್ಲ ಹಿಂಗೆ ಮಾಡಿಲ್ಲ, ನಿಂಗೆ ದುಡಿ ಯಾರಂತಂದ್ರು ಹಂಗೊಂದು ಪ್ರಶ್ನೆ ಇದೆಯಲ್ಲ. ಸ್ವಾಭಿಮಾನ್ ರೀ, ಬರೋಬ್ಬರಿ ಐತಿ. ಸ್ವಾಭಿಮಾನ್ ಅಂದ್ರೆ ಟಿಕೆಟ್ ಯಾರಿಗೆ ಕೊಟ್ಟಾಗ ಅವ್ರು ನೀವು ಅವ್ರ ವಿರುದ್ಧ ನಿಂತು ಕೆಡಬೇಕಾಗಿತ್ತು. ಗಜಾನನ ಮಂಗ್ಸಿ ಅವರು 2023 ಸ್ವತಃ ನಿಂತು ಅವರೇ ಕೆಡಬೇಕಾಗಿತ್ತು. ಲಕ್ಷ್ಮಣ ಸಹೋದರನ ತಾಕತ್ ತೋರಿಸ್ಬೇಕಾಗಿತ್ತು. ಅವಾಗ ಇನ್ನೊಮ್ಮೆ ಟಿಕೆಟ್ ಕೊಡ್ಲಾತಿರಲ್ಲ, ಈಗ ಮತ್ತೆ ಗೆಲ್ಸ್ರಿ, ಈಗ ಮತ್ತೆ ಅವ್ರಿಗೆ ಟಿಕೆಟ್ಲ. ಅವ್ರು ಲಾಸ್ಟ್ ಮೂಮೆಂಟ್ ತಗೋತಾರ. ಕಾಂಗ್ರೆಸ್ ಇರ್ತಾರ, ಲಾಸ್ಟ್ ಮೂಮೆಂಟ್ ಜಿಗಿತಾರ ಅವ್ರು. ಬಿಜೆಪಿಗೆ ಹೆಂಗ್ ಒಂದ ರಾತ್ರಿಗೆ ಹೋತಾರಲ್ಲ ಹಂಗ ಅಲ್ಲಿ ಬಿಜೆಪಿ ಅವ್ರು ವೆಲ್ಕಮ್ ಮಾಡತ್ತಾರ. ರಮೇಶ್ ಜಾರಕಿಹೊಳಿ ನಾವು ಬಿಜೆಪಿಯಿಂದ ಅವ್ರನ್ನ ಕರ್ಸ್ಕೊಳಂಗಿಲ್ಲ ಅಂತ. ಇವ್ರು ಯಾರೇ ಡೈರೆಕ್ಟ್ ಅಲ್ಲಿಂದ ಬರ್ತೈತೆ ಅದು ಬಿಫಾರ್ಮ್. ಹೆಂಗ್ ಮಿರಜ್ಕರ್ ಬಿಫಾರ್ಮ್ ಕೊಡ್ತಿದ್ರಲ್ಲ ಇಲ್ಲಿ, ಹಿಂಗ ಡೈರೆಕ್ಟ್ ಅಲ್ಲೇ ಹೋಗಿ ತರ್ತಾರೆ. ಯಾಕಂದ್ರೆ ದುಡ್ಡು ಬೇಕು, ಅಲ್ಲಿ ಪಕ್ಷಕ್ಕೆ ದುಡ್ಡು ಬೇಕು. ಮಗ ಸಾವಿರಾರು ಕೋಟಿ ಗಳಿಸಿರ್ತಾರೆ. ಇಲ್ಲಿ ಒಣ ಭಾಷೆನ ಮೊಸಳೆ ಕಣ್ಣೀರು ಸುರಿಸ್ತಿರ್ತಾರ. ಅದ ಹಂಗತ್ತು ಹಿಂಗತ್ತು ಪ್ರತಿ ಸಲ ಕಬ್ಬಿನ ಬಗ್ಗೆ ಮಾತಾಡ್ತಾರೆ. ಬೇರೆ ಲಕ್ಷ್ಮಣ ಸಹೋದರಿಗೆ ಏನು ಇಲ್ಲ, ಏನು ಮಾತಾಡಕ್ ಬರಂಗಿಲ್ಲ. ನಿಮ್ಗೆ ಹೇಳೋದಂತಂದ್ರೆ ದೊಡ್ಡ ದೊಡ್ಡ ಭಾಷಣ ಅಂತ ಜನ ನಂಬಬೇಕಲ್ಲ. ಹಂಗಾದ್ರೆ ಗುರ್ಲಾಪುರ ಹೋರಾಟಕ್ಕೆ ಹೋಗಿ ಅಲ್ಲಿ ಬೆಂಬಲ ಕೊಟ್ಟಿದ್ರು ಅಂದ್ರೆ ಕರೆ ರೈತ ಮುಖಂಡರು ಅಥವಾ ರೈತರ ಬಗ್ಗೆ ಕಣ್ಣೀರುತ್ತೆ ಅಂತ ಹೇಳ್ಬೋದಿತ್ತು. ಇಲ್ಲ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ರೈತನ ರೈತರ ಹೊಟ್ಟೆ ಹೆಂಗ್ ಸಿಗ್ತಾವ? ಅಲ್ಪಸಂಖ್ಯಾತ ಬೆಳೆಸಲಿಲ್ಲ, ಹಿಂದ್ ವರ್ಗ ಬೆಳೆಸಲಿಲ್ಲ, ತಮ್ಮ ಸಮಾಜದ ಮುಖಂಡರು ಬೆಳೆಸಲಿಲ್ಲ, ಕಾಂಗ್ರೆಸ್ ಪಕ್ಷದ ಬೆಳೆಸಲಿಲ್ಲ, ಮತ್ತೆ ಯಾರು ಬೆಳೆಸಾತೀರಿ ನೀವು ಬ್ಯಾಲೆನ್ಸ್ ಬೆಳೆಸತ್ತೀರಿ. ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗತೈತಿ. ಈ ಎರಡು ಕಡೆಗೆ ಗಮನಿಸಬೇಕು. ನಮಸ್ಕಾರ.